ಇದು ರಸ್ತೆಯೋ ಇಲ್ಲ ಚರಂಡಿಯೋ ಎಂಬುದೇ ತಿಳಿತಾ ಇಲ್ಲ. ಕಣ್ಮುಚ್ಚಿ ಕುಳಿತ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ದಿನನಿತ್ಯವೂ ದುರ್ನಾತ, ಮೂಗು ಮುಚ್ಚಿಕೊಂಡು ಹರಿಯುವ ಕೊಳಚೆಯಲ್ಲಿ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಭಿವೃದ್ಧಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಎಲ್ಲಿದ್ದೀರಿ? ನಿಮ್ಮ ಚಿತ್ತ ನೈನಾಪೂರಿನತ್ತ ಹರಿಸಿದೆ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರಾ? ರೋಣ ತಾಲೂಕಿನ ಮಾಡಲಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೈನಾಪುರ ಗ್ರಾಮದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲೇ ಚರಂಡಿಯಲ್ಲಿ ಹರಿಯುವ ಕೊಳಚೆ ರಸ್ತೆ ಮೇಲೆ ಹರಿಯುತ್ತಿದ್ರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ನಾಚಿಕೆಯಾಗಬೇಕು ಇವರಿಗೆ. ಈ ಅವ್ಯವಸ್ಥೆಯಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲೇ ಗ್ರಾಮಸ್ಥರು ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿಯೇ ಸುಮಾರು ವರ್ಷಗಳಿಂದ ಕೊಳಚೆ ನೀರು ಹರಿಯುತ್ತಿದೆ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಸರಾಗವಾಗಿ ಹರಿಯಬೇಕಿದ್ದ ಕೊಳಚೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ಸೊಳ್ಳೆಗಳು ತಾಂಡವವಾಡ್ತಿದೆ. ಇದರಿಂದ ಡೆಂಗಿ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆ ಭೀತಿಯಲ್ಲಿ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು, ವಿದ್ಯಾರ್ಥಿಗಳು, ವೃದ್ಧರು ಈ ರಸ್ತೆಯಲ್ಲಿ ಆತಂಕದಿಂದಲೇ ಪ್ರಯಾಣಿಸ್ತಿದ್ದಾರೆ. ಮಳೆಯಾದ್ರಂತೂ ರಸ್ತೆ ತುಂಬೆಲ್ಲ ನೀರು ನಿಂತು ಈ ರಸ್ತೆ ಭತ್ತದ ಗದ್ದೆಯಂತಾಗುತ್ತೆ. ಇದರಲ್ಲಿಯೇ ಅಲ್ಲಿನ ನಿವಾಸಿಗಳು ಮತ್ತು ಪ್ರಯಾಣಿಕರು ಜೀವನ ಸಾಗಿಸುತ್ತಾ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಬೈಗುಳದ ಊಟ ಬಡಿಸ್ತಿದ್ದಾರೆ. ತಾಲೂಕಾ ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಎಲ್ಲಿದ್ದೀರಿ? ನಿಮ್ಮ ಚಿತ್ತ ಮಾಡಲಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೈನಾಪೂರಿನತ್ತ ಹರಿಸಿರಿ. ಇಲ್ಲಿನ ಅಭಿವೃದ್ಧಿ ಅಧಿಕಾರಿ ಜನರ ಜೀವನದ ಜೊತೆ ಹುಡುಗಾಟ ಮಾಡ್ತಿದ್ದಾನೆ. ಇವನಿಗೆ ಅಭಿವೃದ್ಧಿಯ ಜ್ಞಾನವೇ ಇಲ್ಲದಂತೆ ಕಾಣ್ತಾ ಇದೆ. ಈ ಅಭಿವೃದ್ಧಿ ಅಧಿಕಾರಿಗೆ ಅಭಿವೃದ್ಧಿಯ ಜ್ಞಾನ ದಾರಿ ಹೇಳಿ ಕೊಡುವಿರಾ? ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ಈ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಸುವ್ಯವಸ್ಥೆಗೆ ಅಂತ್ಯ ಹಾಡುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ. ಎಸ್ ವೀಕ್ಷಕರೇ, ಈ ಭಾಗಗಳಲ್ಲಿ ಚರಂಡಿ ವ್ಯವಸ್ಥೆ ಒಂದೇ ಸಮಸ್ಯೆ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರಯಾಣ ಮಾಡಲು ಬಸ್ ಕೊರತೆ ಮತ್ತು ಸಂಚಾರ ಮಾಡುವ ರಸ್ತೆಯ ತೆಗ್ಗು ಗುಂಡಿಗಳಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಪ್ರತಿನಿಧಿ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ನೈನಾಪುರ ಗ್ರಾಮವು ರೋಣ ತಾಲೂಕಿಗೆ ಒಳಪಟ್ಟಿದ್ರೂ ಕೂಡ ಗ್ರಾಮದ ಜನರು ವ್ಯಾಪಾರ ವಹಿವಾಟ ನಡೆಸಲು ಬೇಲೂರು ಪಟ್ಟಣಕ್ಕೆ ಹೋಗ್ತಾರೆ. ಹಾಗೆ ಗ್ರಾಮದ ವಿದ್ಯಾರ್ಥಿಗಳು ಬೇಲೂರು, ಬಾದಾಮಿಗೆ ವಿದ್ಯಾಭ್ಯಾಸ ಮಾಡಲು ಹೆಚ್ಚಾಗಿ ಹೋಗುತ್ತಾರೆ. ಆದರೆ ನೈನಾಪುರ ಗ್ರಾಮದಿಂದ ಬೇಲೂರಿಗೆ ಹೋಗಲು 7 ಕಿಲೋಮೀಟರ್ ಇದ್ದು ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳಿವೆ. ಸುಮಾರು ವರ್ಷಗಳಿಂದ ಈ ಮಾರ್ಗವಾಗಿ ಬಸ್ಸಿನ ಸೌಲಭ್ಯಗಳೇ ಇಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಮತ್ತು ಜನರು ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮೀಣ ಭಾಗಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡಬೇಕು ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಅಭಿಪ್ರಾಯವಾಗಿದೆ. ವರದಿ ಅಂದಪ್ಪ ಎಂ, ರಾಷ್ಟ್ರ ಕ್ರಾಂತಿ ನ್ಯೂಸ್ ಸಂಪಾದಕರು, ರೋಣ. ಇಲ್ಲಿ ಅಡ್ಡಾಡೋದು ಎಲ್ಲ ಜನ ಐತಿ. ಹಿಂಗಾಗಿ ಮತ್ತೊಬ್ರು ತೆಗೆದ ಹಾಕೊಂಡ್ರ ಯಾವಾಗ ಹಾಕ್ತಾರೆ ಕೇಳಿದ್ರೆ ಏನಂತಾರ? ಮತ್ತೆ ಇಲ್ಲ ಹಿಂಗೆ ಎಷ್ಟೆಲ್ಲ ಸಮಸ್ಯೆ ಮಳೆ ಆದಾಗ ನಿಮ್ಗೆ ಅಡ್ಡಾಡಕ್ಕೆ ಬರಂಗಿಲ್ಲ. ಇಲ್ಲಿ ಅಡ್ಡಾಡೋದು ಅಲ್ರಿ, ಇಲ್ಲಿ ಏನೋ ಅಂತಾರಲ್ಲ ಗಾಡಿ ಒಂದ್ ಏನೋ ಒಂದು ಬಂಡಿ ತರ್ತೀನಂದ್ರಿ
ಬಂಡಿ ತರಕ್ ಚಾನ್ಸ್ ಇಲ್ಲ ಮತ್ತಿನ ಬಂಡಿ ಅಲ್ರಿ ಈಗ ಪಂಚಾಯತಿ ಅವ್ರಿಗೆ ಒಂದು ಶಿಶಿ ರಸ್ತೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರೆ ತಮಗೇನು ಉತ್ತರ ಕೊಡ್ತಾರ್ರಿ ಅವರು? ನಾವಿನ್ನ ಅವ್ರನ್ನ ಕೇಳಿಲ್ರಿ, ಯಾವಾಗ ಕೇಳಿದ್ವಿ ಅದು AC ಕಾನೂನಾಗ ಆಗೈತಿ, ಅದಕ್ಕೆ ಅದ್ರ ಅಲ್ಲಿ ಹಾಕ್ತೀವಿ ಇಲ್ಲಿ ಬರಲ್ಲ ಅಂತಂದ್ರೆ ಅಲ್ಲ ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಿಲ್ರಿ ಅಂತ ಕೇಳ್ಬೇಕಿಲ್ರಿ ಅಂತ ಕೇಳ್ತೀವ್ರಿ ಅವ್ನು. ಮತ್ತೆ ಅಲ್ಲ ಮತ್ತೆ ಇಲ್ಲಿ ಇದಷ್ಟ ಅಲ್ಲದೆ ಮತ್ತೆ ಬೇರೆ ಬೇರೆ ಇಲ್ಲಿ ಏನೇನು ಸಮಸ್ಯೆ ಅದಾವೆ? ಬೇರೆ ಬೇರೆ ಏನು ಅನ್ನಕ್ಕೇನ್ರಿ ಇವ ಅಲ್ರಿ ಈಗ CC ರಸ್ತೆ ಈ ರೂಟ್ಗೆನ ರೋಡ್ ಆಗ್ಬೇಕ್ರಿ. ಮನಿ ಎದ್ದೊತ್ತಾಗಿದ್ದಕ್ಕೆ ಇಲ್ಲಿ ನಿಂತೈತ್ರಿ. ಮುಂದೆ ಬಂದು ಕಡೆಗೆ ಅಲ್ಲಿ ಬಿಡುವಲ್ದಕ್ಕೆ. ಇಲ್ಲಿ ಅಲ್ಲ ಮುಂದೆ ಅನ್ನೋಕಿನ ನಾ ಹೇಳ್ಬಿಟ್ಟಿನಿ ಈಗ ಮುಂದೆ ಕೊಟ್ಟಾಗ ಹೋಗಲ್ರಿ. ಎಲ್ಲ ಇಲ್ಲಿ ಕುಂದ್ರಾಕ್ ದಾರಿ ಇಲ್ಲ ಏನಿಲ್ರಿ. ಈಗ ನಿಮ್ಮ ಹುಡುಗರೆಲ್ಲ ಇದ್ರಾಗ ಬಿದ್ದು ಉಳ್ಳಾಡ್ತವ್ರಿ ಏನ್ ಮಾಡಕ್ಕಾಗುತ್ತೆ? ಕಡಿತಾವ ಎಲ್ಲ ಕಡಿತಾವ, ಅದ್ರಾಗ ಉಣ್ಣೋದು ಅದ್ರಾಗ ಕುಂದ್ರಿ. ಈ ಮಳೆ ಬಂತಂದ್ರೆ ಹೆಂಗೆ ನಡೀತಾರೆ ಇದು ಹುಡುಗ? ಈ ರಜ್ಜಾಗ ಅಡ್ಡಾಡ್ದ್ರಿ ಕಿಚಿ ಕಿಚಿ ಕಚ. ಹಾಂ ಇದು ಎಷ್ಟು ವರ್ಷದಿಂದ ಐತ್ರಿ ಈಗ? ಭಾಳ ದಿನ ಆತ್ರಿ. ಮನೆಗೆ ಬಂದು 7-8 ವರ್ಷ ಆತನೇ. 25 ವರ್ಷ ಆತ. ಈಗ ಡೆಂಗ್ಯೂ ಜ್ವರ ಅವಳಿ ಜಾಸ್ತಿ ಆಗಿದೆ, ನಿಮಗೆ ಸೊಳ್ಳಿ ಕಾಟ ಹೇಗಿದೆ ರೀ ರಾತ್ರಿ? ರಗಡ್ರಿ ರಾತ್ರಿ ಕುಂದ್ರ ಹೋಗಿಲ್ರಿ. ಹೊತ್ತು ಮುನಿಗಿತ್ತಂದ್ರೆ ಈಗ ಕಡಿತಾವ್ರಿ. ಹೌದಲ್ರಿ? ಇದಕ್ಕೆ ಸಂಬಂಧಪಟ್ಟವ್ರು ಮತ್ತು ಆರೋಗ್ಯ ಇಲಾಖೆಯವರು ಇಲ್ಲಿ ಹೇಳ್ತಾರೆ ಸ್ವಚ್ಛ ಇಟ್ಕೋರಿ, ಕಸ ಕೀಳ್ರಿ, ಎಲ್ಲ ಮಾಡ್ರಿ ಅಂತ ಹೇಳ್ತಾರೆ. ಏನು ಸ್ವಚ್ಛ ಇಟ್ಕೊಳ್ಳೋದ್ರಿ? ನಿಮ್ಗೆ ಶಿಶಿ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಸ್ವಚ್ಛ ಎಷ್ಟು ಅಂತ ಇಟ್ಕೊಳ್ಳೋದು ಹೇಳ್ರಿ? ಇದು ನೋಡ್ರಿ ಒಂಥರ ಜಂಗಲ್ ಅದಾಗ ಐತಿ, ಊರವರೆಗೆ ಬೆಳೆದಿರ್ತೈತಿಲ್ಲ ಆ ಥರ ಬೆಳೆದೈತಿ. ಇದು ನೋಡಿದ್ರೆ ನಾವು ರಾಷ್ಟ್ರಕ್ರಾಂತಿ ನ್ಯೂಜಿಂದ ಬಂದಿರೋದು, ಹಾಗಾಗಿ ಈ ಥರ ಚರಂಡಿ ವ್ಯವಸ್ಥೆ ಇದೆಲ್ಲ ನೋಡ್ರಿ ಮುಂದೆ ಹರಿದು ಹೋಗ್ತಿಲ್ಲ. ಈ ವಿಚಾರವಾಗಿ ನೀವು ಇದು ಮೊದಲ ಇಲ್ಲಿ ಸಂಬಂಧಪಟ್ಟ ಮೆಂಬರಿಗೆ ಮತ್ತು ಇದು ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಬಂದಿರೇನ್ರಿ? ಹೇಳಿವ್ರಿ ಸರ್. ಏನಂತಾರೆ ರೀ? ಮಾಡ್ತೀವಿ ಅಂತಾರೆ, ಒಳ್ಳೆ ಲೋಗೋ ಮಾಡಾಕ್ತಾರಲ್ರಿ ಸರ್. ಹೌದು, ಆಸಕ್ತಿನ ತುಂಬ್ಕೊಂತಾರೆ, ಲೋಗೋ ಕಂಟಿ ಹೊಲಸು ಅದನ್ನ ಏನು ಮಾಡಾಕ್ತಾರ, ಏನು ಮಾಡ್ಲಿಕ್ಕೆ ತಯಾರಿಲ್ಲ. ಇವು ನೇರವಾಗಿ ನೀವು ಪಂಚಾಯತಿಗೆ ಭೇಟಿ ಮಾಡಿ ಹೇಳಿದಿರೇನ್ರಿ? ಇಲ್ಲೇ ಅದನ್ರಿ ಪಂಚಾಯತಿ ಇವ ಸಿಪಾಯಿ ಅಂತ ಅಂದ್ರೆ ಹಾಂ ರೀ, ಹೇಳಿರ್ತೀರ ಅವನ್ನ ಸ್ವಚ್ಛ ಮಾಡವು, ಯಾವಾಗಲ್ಲ ಸ್ವಚ್ಛ ಮಾಡಿಲ್ಲ. ಅದು ಆಯ್ತು ರೀ. ಈಗ ಅಭಿವೃದ್ಧಿ ಅಧಿಕಾರಿಗಳೇ PD ಅವ್ರಿಗೆ ತಿಳಿಸಿದ್ರೇನ್ರಿ ನೀವು? ಹಿಡಿಯೋರಿಗೆ ತಿಳಿಸಿಲ್ರಿ, ಇಲ್ಲೇ ಇವ್ರಿಗೆ ಹೇಳಿವ್ರಿ. ಈಗ ನಿಮ್ಮ ಮೆಂಬರಿಗೆ ರೀ? ಮೆಂಬರಿಗೆ ಹೇಳಿವ್ರಿ. ಮೆಂಬರ್ ಏನಂತಾರೆ ರೀ? ಮೆಂಬರ್ ಹೇಳ್ತೀವಿ, ಪಂಚಾಯತ್ ಅವ್ರಿಗೆ ಹೇಳ್ತೀವಿ ಅಂತ. ಹೌದು ರೀ, ಪಂಚಾಯತಿ ಅವ್ರಿಗೆ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಸುಮಾರು ಎಷ್ಟು ದಿನದಿಂದ ಸಮಸ್ಯೆ ರೀ? ಎಷ್ಟು ತಿಂಗಳ ಎಷ್ಟು ದಿನದಿಂದ? ಈಗಂತೂ ಒಂದು 15 ದಿನದಿಂದ ಸ್ವಚ್ಛ ಮಾಡ್ಯಾರ. ಒಂದು ತಿಂಗಳಾಯ್ತು ಸ್ವಚ್ಛ ಮಾಡ್ಯಾರ. ಮಳೆ ಹತ್ತೈತಿ ಅಷ್ಟಕ್ಕಾಗಿತ್ತು, ಅಷ್ಟಕ್ಕಾಗಿ ಬಿಟ್ಬಿಟ್ರೆ. ಮತ್ತು ಇದ್ರಾಗ ಜೀವನ ಮಾಡೋದು ಹೆಂಗ್ರಿ ನೀವು? ಹೋಗೋದು ಬರೋದು ಅಡ್ಡಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ರೀ ನಿಮ್ಗೆ? ಅಡ್ಡಾಡಿಸ್ತೀವಿ. ಮತ್ತು ಈಗ ಅವರು ಕೂಡ ಈ ಕಡೆ ಬಂದಿರ್ತಾರೇನ್ರಿ ನಿಮ್ಮ ಮೆಂಬರ್? ಈಗ ಬಂದಿರ್ತಾರೆ, ಅವ್ರು ಕಡಿಮೆ ರೀ. ಹೌದು, ಕಡಿಮೆ ರೀ. ಇಲ್ಲೇ ಅದಂದ್ರೆ ಪಂಚಾಯತಿ ಮನೆ ಇಲ್ಲೇ ಇದ್ರೆ ಅವ ಹಸ ಮಾಡಿದ್ರು. ನೀವು ಎಷ್ಟೇ ಸಾರಿ ನೀವು ಸಂಬಂಧಪಟ್ಟ ಮೆಂಬರಿಗೂ ಮತ್ತು ಪಂಚಾಯತಿಗೆ ತಿಳಿಸಿದ್ರು ಕೂಡ ಈ ಕಡೆ ಯಾರು ಕೂಡ ತೆರಿಗೆ ನೋಡ್ತಿಲ್ಲ. ಕರ ವಸೂಲಿ ಅದನ್ನೆಲ್ಲ ಸರಿಯಾದ ರೀತಿ ಒಳಗೆ ತುಂಬ್ತಿರಲ್ಲ, ತುಂಬಿದ್ರು ಕೂಡ ಈ ಕಡೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಿಲ್ಲ ಅವರು. ಹಾಗಾಗಿ ತಮ್ಮ ಹೆಸರಣ್ಣ? ಈಶಪ್ಪ ಯಲ್ಲಪ್ಪ ಕುರಿ. ಇದು ಎಷ್ಟನೇ ವಾರ್ಡಣ್ಣ? ವಾರ್ಡ್ ಇಲ್ರಿ, ನಮ್ಮ ಪರಿಸ್ಥಿತಿ ಹೆಂಗೈತ್ರಿ? ಈಗ ನೀವೇನಾದ್ರೂ ಈ ಸ್ವಚ್ಛತೆ ಬಗ್ಗೆ ಧ್ವನಿ ಎತ್ತಿದ್ರ ಬೇರೆಯವ್ರ ಕಡೆಯಿಂದ ನಿಮ್ಗೆ ನಮಗೆ ಎಲ್ಲಿ ತಿಳ್ಬೇಕು ಅಲ್ಲಿ ತಿಳ್ತಾರ. ಆ ಉದ್ದೇಶಕ್ಕೆ ನಾವು ಏನಪ್ಪ ಸುಮ್ಮನೆ ನಮ್ಮ ಬಾಳೆ ನಾವು ಮಾಡ್ಕೊಂಡು ನಮ್ಮ ಪಡಿ ನಾವು ಹೊಂಟಿವಿ. ಅವು ಏನೋ ಹಾಳಾಗ ಸುಮ್ಮ ಹೊಂಟಿವಿ ನಾವು. ಹಂಗಾಗಿ ಅದಕ್ಕೆ ಇದು ಮೊದ್ಲು ಈ ವಿಚಾರ ಸಲುವಾಗಿ ಯಾರು ಮಾತಾಡಕ್ ಮುಂದೆ ಬರ್ತಿಲ್ಲ, ಮಾತಾಡಕ್ ಬೇರೆ ಬರಲಿಲ್ಲ, ಯಾರು ಬರೋದಿಲ್ಲ. ಈ ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ಬೇರೆಯವ್ರ ಕಡೆಯಿಂದ ನಿಮ್ಗೆ ನಮಗೆ ತೊಂದರೆ ಮಾಡಿಸೋದು. ಆ ಉದ್ದೇಶ ನಮ್ಮ ಬೆಳೆ ನಾವು ನಮ್ಮ ಕೂತಿಂದ ಮತ್ತೊಬ್ಬರಿಗೆ ಯಾಕೆ ಮಾಡೋದು ಅಂತ ನಮ್ಮ ಪಾಡಿ ನಾವು ಹೊಂಟಿವಿ. ಅಲ್ಲ, ನೀವ ಯಾಕೆ ಇಲ್ಲಿ ಸಂಬಂಧಪಟ್ಟ ಮೆಂಬರಿಗೆ ನೀವು ಮಾತಾಡಿ ಹೇಳ್ಬಾರ್ದು? ಈ ತರ ವ್ಯವಸ್ಥೆ ಐತಿ, ಇದನ್ನ ಸರಿಪಡಿಸುವಂತ ಯಾಕೆ ಮಾತಾಡಬಾರ್ದು? ನಮ್ಮ ಮಾತು ಕೇಳಂಗಿಲ್ಲ. ನಾವು ಹೆಬ್ಬಟ್ಟ್ಯಾರು ಹೌದ್ರಾ? ಓಟ್ ಹಾಕಿರ್ತೀರಿ ನೀವು, ಓಟ್ ಹಾಕಿರ್ತೀರಿಲ್ಲ, ಓಟ್ ಹಾಕಿದ್ದಕ್ಕರ ಕೇಳ್ಬೇಕು. ಅವರಿಂದ ನೀವಲ್ಲ, ನಿಮ್ಮಿಂದ ಅವರು, ನಮ್ಮಿಂದ ಅವ್ರು ಕರೆ. ಅವ್ರು ನಾವು ಏನೋ ಹೇಳಿದ್ರು ನಮ್ಗೆ ಓದಕ್ ಬರಂಗಿಲ್ಲ. ಅವಾಗ ಏನ್ ಮಾಡಿ ನಾವು ಓದಕ್ ಬರೀದು ಪ್ರಶ್ನೆ ಅಲ್ರಿ. ನಾ ಕೇಳಿದ್ ಈ ವ್ಯವಸ್ಥೆ ಸರಿಪಡಿಸಪ್ಪ ಅಂತ ಹೇಳಿ ನಿಲ್ಬೇಕು ಅವ್ರ ಮುಂದೆ. ಕೇಳುದಿಲ್ಲ. ನೋಡಿ ಹಿಂಗೈತ್ ನೋಡಿ ಅಂತ ಹೇಳ್ತಾರ. ಬರೀ ಉಡಾಪಿ ಉತ್ತರ ಕೊಡುದು. ಉಡಾಪಿ ಉತ್ತರ ಕೊಡುದು. ತಮ್ಮ ಹೆಸರು ಏನ? ನಮ್ಮ ಹೆಸರು ಮಲ್ಲಪ್ಪ. ಪೂರ್ತಿಯಾಗಿ ಸರ್ನೇಮ್ ಹೇಳ್ರಿ, ಅಡ್ರೆಸ್? ಮಲ್ಲಪ್ಪ ಲಕ್ಷ್ಮಪ್ಪ ಬಾವಿ. ಮಲ್ಲಪ್ಪ ಲಕ್ಷ್ಮಪ್ಪ ಬಾವಿ. ಓಕೆ. ಇಲ್ಲಿ ಬರ್ರಿ, ಬೇಕಾದ್ರೆ ನಮ್ಮ ಮನೆ. ಮತ್ತೆ ಹೆಣ್ಮಕ್ಳಿಗೆ ಒಂದು ಪ್ಯಾಕೇನಿಲ್ಲ, ಎಲ್ಲರೂ ಬಟ ಬೈಲ್ ಹೊಲ ಹಾಕೊಂಡಿರ್ತಾರೆ. ಅದನ್ನ ವ್ಯವಸ್ಥೆ ಮಾಡೋದಿಲ್ಲ ಪಂಚಾಯತಿಯವರು. ಮತ್ತು ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ? ಮತ್ತೇನಿಲ್ಲ. ಚರಂಡಿ ವ್ಯವಸ್ಥೆ ಆಗಿದೆ? ಚರಂಡಿ ವ್ಯವಸ್ಥೆನೇ ಇಲ್ಲ ಹೆಣ್ಮಕ್ಳಿಗೆ. ಚರಂಡಿ ಇದು ಗಟ್ರ? ಗಟ್ರ ಇದೆ ನಮ್ಮಲ್ಲಿ. ಚರಂಡಿ ಸ್ವಚ್ಛ ಮಾಡಿಲ್ಲ. ಯಾವಾಗ ಎಷ್ಟು ದಿನಕ್ಕೊಮ್ಮೆ ಮಾಡ್ತಾರೆ? ಎಷ್ಟು ತಿಂಗಳಿಗೊಮ್ಮೆ ಮಾಡ್ತಾರೆ? ಮಾಡ್ತಾರೆ.
ಒಂದು 3 ತಿಂಗಳಿಗೆ ಒಂದು ಮಾಡ್ತಾರೆ ನಮ್ಗೆ ಸ್ವಚ್ಛ ಮಾಡ್ತಾರೆ. ಅಡ್ಡಿಲ್ಲ ಪಂಚಾಯತಿಯವ್ರು ಮಾಡ್ತಾರೆ. ಆದ್ರೆ ನಮಗೆ ರೋಡಿಂದ ಒಂದು ಸಮಸ್ಯೆ. ಅದು ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ಲ, ಅಲ್ಲಿ ಊರುಗಡೆ ಒಂದು ಶೌಚಾಲಯ ಮಾಡಿ. ಈ ಬಸ್ ಇರದೇ ಇರೋದಕ್ಕೆ ನಿಮ್ಗೆ ಬೇಲೂರು ಬಳಕೆ ಇರೋದಕ್ಕೆ ಬೇಲೂರಿಗೆ ಸ್ಕೂಲಿಗೆ ಹೋಗ್ಬೇಕು ಮಕ್ಕಳು. ಬೇಲೂರಿಂದ ಏನೋ ತರಬೇಕಂದ್ರೆ ಬೇಲೂರಿಂದ ತರಬೇಕು. ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಗಾಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ರಸ್ತೆ ರೋಡ ಸಜ್ಜಿಲ್ಲ ಅವ್ನು. ಹಂಗಾಗಿ ಸರಿ, ಓಕೆ ಗುರು. ತಮ್ಮ ಹೆಸರು? ಶಿವರಾಜ್. ಸರ್ ನೇಮ್ ರೀ? ಶಿವರಾಜ ಹನುಮಪ್ಪ ಮಾದಾರ. ಸರಿ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ಯಾವ ಕಡೆ ಯಾವ ನಿಮ್ಮ ಹಳ್ಳಿ ಜನರು ವ್ಯವಹಾರ ಮಾಡ್ತಾರೆ? ಹೌದ್ರಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ? 6 ಕಿಲೋಮೀಟರ್. 6 ಕಿಲೋಮೀಟರ್ ಅಂದ್ರೆ ಎಲ್ಲರಿಗೂ ಹೇಳಿದ್ರಿ, ಮೊನ್ನೆ ಅವ್ರಿಗೆ ಹೇಳಿದ್ವಿ, ನಮ್ಮ ಇವ್ರಿಗೆ ಅವ್ರಿಗೆ ಯಾರಿಗೆ ಯಾರಿಗೆ ಹೇಳಿದ್ರಿ? ಇಲ್ಲಿ ಚಿಮ್ಮಕಟ್ಟಿಸೋರ್ಗೆ ಹೇಳಿದ್ವಿ. ಮನೆ ಪೂಜೆ ಮಾಡ್ಯಾರ. ಆದ್ರೆ 600 ಕಿಲೋಮೀಟರ್ ಅಷ್ಟ ಅಂತಂದ್ರೆ 600 ಮೀಟರ್ ಅಷ್ಟೇ. 600 ಮೀಟರ್ 1 ಕಿಲೋಮೀಟರ್ ಕಡಿಮೆ ಇನ್ನು. ಎಲ್ಲ ಇಲ್ಲೆಲ್ಲ ಹೋಗೋದೆಲ್ಲ ಹೆಂಗೆ ನಡ್ಕೊಂತ ಅಲ್ಲ ವಿದ್ಯಾರ್ಥಿಗಳು ಹೆಂಗೆ ಹೋಗ್ತಾರೆ? ನಡ್ಕೊಂತ. ಎಷ್ಟು ಹಂಗೆ ಎಷ್ಟು ವರ್ಷದಿಂದ ಹೋಗ್ತಾರೆ? ಈಗ ಭಾಳ ಸಾತ್ರಿ. ಮತ್ತೆ ಬಸ್ ಇದನ್ನ ಇಲ್ಲ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ವಿದ್ಯಾರ್ಥಿಗಳು ಬೇಲೂರು. ನಮಗೊಂದು ಚಾ ಪುಡಿ ಇಲ್ಲ ಅಂದ್ರೆ ಬೇಲೂರಿಗೆ ಹೋಗ್ತೀವಿ. ಮತ್ತೆ ಬಟ್ ಬಸ್ಸಿಂದ ಸರ್ ಎಲ್ಲ ನಡ್ಕೊಂಡು ಹೋಗ್ತಾರೆ.